ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಪ್ರೇಮ ಭವಿಷ್ಯ ಈ ಒಂದು ವಿಶ್ಲೇಷಣೆ ನಾವು ನೋಡ್ತಾ ಹೋಗೋಣ. ಈ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಇಂದು ನಾವು ಜೀವನದ ಒಂದು ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ನಿಮ್ಮ ಪ್ರೇಮ ಜೀವನದಲ್ಲಿ ಬರಲಿರುವ ಈ ದೊಡ್ಡ ಬದಲಾವಣೆಯ ಮುನ್ಸೂಚನೆ ಈಗ ಸಿಕ್ಕಿದೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಕಾಯುವಿಕೆ ಮತ್ತು ಸಂಕಟಗಳಿಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಹತ್ತಿರ ಬಂದಾಯಿತು. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಪ್ರೇಮ ಜೀವನದ ಒಂದು ಪವಾಡವೇ ನಡೆಯಲಿದೆ. ಈ ಸಂದೇಶವನ್ನು ಯಾರು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಆ ದೈವಿಕ ಆಶೀರ್ವಾದ ಲಭಿಸಲಿದೆ. ನೀವು ಯಾರನ್ನಾದರೂ ಮನಸ್ಸಾರೆ ಪ್ರೀತಿಸಿ ಅವರಿಗಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದ್ದೀರಾ. ಅವರು ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಈ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಈಗ ಕಾಲಚಕ್ರ ತಿರುಗುತ್ತಿದೆ. ನಿಮ್ಮ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಾಯಿತು. ಮುಂದಿನ ಈ ಒಂದು ದಿನದ ಅವಧಿಯಲ್ಲಿ ಈ ಒಂದು ಶುಭ ಸುದ್ದಿಗಳು ನಿಮಗೆ ಹುಡುಕಿಕೊಂಡು ಬರಲಿವೆ. ಯಾರ ಜೊತೆ ನಿಮ್ಮ ಮಾತುಕತೆ ನಿಂತು ಹೋಗಿತ್ತೋ, ಯಾರ ಜೊತೆಗಿನ ಸಂಬಂಧ ಕಡಿದು ಹೋಗಿತ್ತೋ ಅಂತಹವರು ಮತ್ತೆ ನಿಮ್ಮನ್ನು ಸಂಪರ್ಕಿಸುವ ಈ ಸಾಧ್ಯತೆ ಬಂದಾಯಿತು. ಅವರೇ ನಿಮ್ಮ ಬಳಿ ಬಂದು ನಿಮ್ಮ ಈ ಒಂದು ತಪ್ಪಿನ ಅರಿವಾಗಿ ಕ್ಷಮೆ ಕೇಳಬಹುದು. ಆದರೆ ಈ ಒಂದು ಸಮಯದಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿ ಇಟ್ಕೋಬೇಕು. ನಿಮ್ಮ ಜೀವನಕ್ಕೆ ಸುಖ ಬರಲಿದೆ ಎಂದಾಗ ಅಹಂಕಾರವನ್ನು ಮಾತ್ರ ತೋರಿಸಬಾರದು. ಈ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಪ್ರೀತಿಯನ್ನು ಮತ್ತೆ ಚಿಗುರಿಸಲು ಸಿದ್ಧವಾಗಿದೆ. ಆದರೆ ನಿಮ್ಮ ಸಿಟ್ಟು ಅಥವಾ ಈ ಒಂದು ಅಹಂ ಈ ಅವಕಾಶವನ್ನು ಹಾಳು ಮಾಡಬಹುದು. ಕೆಲವರು ನಿಮ್ಮ ಸುಖವನ್ನು ಕಂಡು ಈ ಹೊಟ್ಟೆ ಉರಿ ಪಡಿಬಹುದು. ಗೆಳೆಯರಂತೆ ನಟಿಸಿ ನಿಮ್ಮ ಪ್ರೀತಿಯ ನಡುವೆ ಈ ಕಂದಕ ಅನ್ನೋದು ಉಂಟು ಮಾಡುವುದರ ಬಗ್ಗೆ ಎಚ್ಚರವಿರಲಿ. ಹಣ ಅಥವಾ ಈ ಸಣ್ಣ ಪುಟ್ಟ ಕಾರಣಗಳಿಗಾಗಿ ನಿಮ್ಮ ಈ ಸಂಬಂಧವನ್ನು ಹಾಳು ಮಾಡಿಕೊಳ್ಬೇಡಿ. ಈ ಹಿಂದೆ ನೀವು ಕಂಡ ಕೆಟ್ಟ ದಿನಗಳು ನಿಮಗೆ ನಿಜವಾದ ಮತ್ತು ಈ ಸುಳ್ಳು ಜನರ ನಡುವಿನ ವ್ಯತ್ಯಾಸವನ್ನು ಕಲಿಸಿಕೊಟ್ಟಿವೆ. ಈಗ ಯಾರು ನಿಮ್ಮ ಜೊತೆ ನಿಲ್ತಾರೆ, ನಿಮಗೆ ಯಾರು ಸ್ಪಷ್ಟವಾಗಲಿದೆ. ನಿಮ್ಮ ಈ ಪ್ರೀತಿಯಲ್ಲಿ ಯಶಸ್ಸು ಕಾಣಲು ಮತ್ತು ಈ ಒಂದು ಶುಭ ಫಲಗಳನ್ನು ದಕ್ಕಿಸಿಕೊಳ್ಳಲು ಒಂದು ವಿಶೇಷ ಮಾರ್ಗವಿದೆ. ಇಂದು ರಾತ್ರಿ ಮಲಗುವ ಮುನ್ನ ಮತ್ತು ನಾಳೆ ಬೆಳಗ್ಗೆ ಎದ್ದ ಕೂಡಲೇ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು ನೀವು 108 ಬಾರಿ ಭಕ್ತಿಯಿಂದ ಜಪಿಸಿ. ನಿಮ್ಮ ಪ್ರೀತಿ ಪವಿತ್ರವಾಗಿದ್ದರೆ ಮತ್ತು ನಿಮ್ಮ ಈ ಸಂಕಲ್ಪ ದೃಢವಾಗಿದ್ದರೆ ವಿಧಿ ಕೂಡ ನಿಮ್ಮನ್ನು ಒಂದುಗೂಡಿಸುತ್ತೆ. ಈ ಸಂಜೆಯ ವೇಳೆಗೆ ನಿಮ್ಮ ಮನೆಗೆ ಯಾವುದೋ ಒಂದು ಹೊಸ ಸುದ್ದಿ ಅಥವಾ ಈ ಒಂದು ಅನಿರೀಕ್ಷಿತ ಅತಿಥಿಯ ಆಗಮನವಾಗಬಹುದು. ಮುಂದಿನ 7 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿವೆ. ಗೊಂದಲದಲ್ಲಿದ್ದ ಸಂಬಂಧಗಳು ಈಗ ಒಂದು ಸ್ಪಷ್ಟ ರೂಪ ಪಡೆಯುತ್ತದೆ. ನಿಮ್ಮನ್ನು ಯಾರು ಕಡೆಗಣಿಸಿದ್ದಾರೋ ಅಥವಾ ಈ ಯಾರು ನಿಮ್ಮ ಬೆಲೆ ತಿಳಿಯದೆ ದೂರ ಹೋಗಿದ್ದಾರೋ ಈಗ ಅವರಿಗೆ ನಿಮ್ಮ ಈ ಒಂದು ಮಹತ್ವ ಅರ್ಥವಾಗಿದೆ. ಈ 7 ದಿನಗಳು ನಿಮ್ಮ ತಾಳ್ಮೆಯ ಪರೀಕ್ಷೆ ದಿನವಾಗಿದೆ. ಯಾವುದೇ ಕಾರಣಕ್ಕೂ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶಾಂತವಾಗಿದ್ದು ಪರಿಸ್ಥಿತಿಯನ್ನು ನಿಭಾಯಿಸಿದರೆ ನಿಮ್ಮ ಸಂಬಂಧ ಅಜರಾಮರವಾಗುತ್ತೆ. ಈ ಸಂಬಂಧದಲ್ಲಿ ಈ ಸಮಯದಲ್ಲಿ ಈ ಒಂದು 3 ವಿಷಯಗಳ ಮೇಲೆ ಹಿಡಿತವಿರಲಿ. ಮೊದಲನೆಯದು ಈ ಕೋಪ. ಸಣ್ಣ ಮಾತಿಗೂ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಎರಡನೆಯದು ಸಂಶಯ. ಯಾವುದೇ ಪುರಾವೆಗಳಿಲ್ಲದೆ ನಿಮ್ಮ ಸಂಗಾತಿಯನ್ನು ದೂಷಿಸಬೇಡಿ. ಮೂರನೆಯದು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ. ನಿಮ್ಮ ಮನೆಯ ಈ ಒಂದು ಪ್ರೇಮದ ವಿಚಾರಗಳನ್ನು ಹೊರಗಿನವರ ಮುಂದೆ ಹಂಚಿಕೊಳ್ಳಬೇಡಿ. ನೀವು ಒಂಟಿಯಾಗಿದ್ದರೆ ಹಳೆಯ ಪರಿಚಿತರೊಬ್ಬರು ನಿಮ್ಮ ಜೀವನಕ್ಕೆ ಮತ್ತೆ ಪ್ರವೇಶಿಸಬಹುದು. ಅದು ಸಾಮಾಜಿಕ ಜಾಲತಾಣಗಳ ಮೂಲಕ ಇರಬಹುದು ಅಥವಾ ಈ ಒಂದು ಅನಿರೀಕ್ಷಿತ ಭೇಟಿಯ ಮೂಲಕ ಇರಬಹುದು. ಆದರೆ ನೆನಪಿಡಿ, ಆಕರ್ಷಣೆಯ ಮತ್ತು ಪ್ರೀತಿಯ ನಡುವೆ ವ್ಯತ್ಯಾಸವಿದೆ. ಮನಸ್ಸಿಗಿಂತ ಬುದ್ಧಿಗೆ ಕೆಲಸ ಕೊಡಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈಗಾಗಲೇ ಸಂಬಂಧದಲ್ಲಿ ಇರುವವರು ತಮ್ಮ ಸಂಗಾತಿಗೆ ಸ್ವಲ್ಪ ಸಮಯ ಕೊಡಿ. ಅವರಿಗೆ ಸಣ್ಣ ಪುಟ್ಟ ಅಚ್ಚರಿಗಳನ್ನು ನೀಡಿ ಮನ ಬಿಚ್ಚಿ ಮಾತನಾಡಿ. ಏಕೆಂದರೆ ಎಷ್ಟೋ ಬಾರಿ ನಿಮ್ಮ ಸಂಗಾತಿ ಕೇವಲ ನಿಮ್ಮ ಒಂದು ಒಳಿತಿಗಾಗಿ, ನಿಮ್ಮ ಈ ಒಂದು ಮಾತಿಗಾಗಿ ಕಾಯುತ್ತಿರ್ತಾರೆ.
ರಾತ್ರಿಯ ಸಮಯದಲ್ಲಿ ಅಥವಾ ಈ ಮುಂಜಾನೆ ನಿಮಗೆ ಯಾವುದಾದರೂ ಕನಸು ಅಥವಾ ವಿಶೇಷ ಸೂಚನೆ ಸಿಕ್ಕರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದು ದೈವದ ಸಂಕೇತವಾಗಿರಬಹುದು. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಪದೇ ಪದೇ ಕಡೆಗಣಿಸುತ್ತಿದ್ದರೆ ಅವರ ಹಿಂದೆ ಬಿದ್ದು ನಿಮ್ಮ ಗೌರವವನ್ನು ಕಳೆದುಕೊಳ್ಳಬೇಡಿ. ಈ ಪ್ರೀತಿ ಎಂಬುದು ಬೇಡಿ ಪಡೆಯುವುದಲ್ಲ, ಅದು ಅರ್ಹತೆಯಿಂದ ಸಿಗಬೇಕು. ನೀವು ನಿಮ್ಮನ್ನು ಪ್ರೀತಿಸಿದಾಗ ಮಾತ್ರ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತೆ. ಧಾರ್ಮಿಕವಾಗಿ ಒಂದು ವಿಶೇಷ ಸಲಹೆ ಎಂದರೆ ಮುಂದಿನ ಈ ಒಂದು 48 ದಿನಗಳವರೆಗೆ ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಸಾಧ್ಯವಾದರೆ ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ. ನಿಮ್ಮ ಪ್ರೀತಿ ಸುರಕ್ಷಿತವಾಗಿರಲಿ ಎಂದು ಪ್ರಾರ್ಥಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ ನಕಾರಾತ್ಮಕ ಚಿಂತನೆಗಳನ್ನು ಮನಸ್ಸಿನಿಂದ ಹೊರಹಾಕಿ. ನಿಮ್ಮಿಂದ ಯಾರು ದೂರ ಹೋದರೋ ಅವರೇ ನಿಮ್ಮ ಜೀವನಕ್ಕೆ ಯೋಗ್ಯರಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಯಾರು ದೈವಲಿಖಿತವೋ ಅವರು ಸರಿಯಾದ ಸಮಯಕ್ಕೆ ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ. ಮುಂದಿನ 11 ದಿನಗಳಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಈ ಮಾತುಕತೆಯ ನಿಮ್ಮ ಭವಿಷ್ಯದ ಬಗ್ಗೆ ಇರಬಹುದು. ನಿಮ್ಮ ಸಮಯದಲ್ಲಿ ನಿಮ್ಮ ಶಬ್ದಗಳ ಬಳಕೆ ಬಹಳ ಎಚ್ಚರಿಕೆಯಿಂದ ಇರಲಿ. ಪ್ರೀತಿಯಿಂದ ಆಡುವ ಒಂದು ಮಾತು ವರ್ಷಗಳ ದೂರವನ್ನು ನಿಮಗೆ ಅಳಲಿಸಬಲ್ಲದು. ಆದರೆ ಸಿಟ್ಟಿನಿಂದ ಆಡುವ ಮಾತು ಒಂದು ಮಾತು ಇರುವ ಸಂಬಂಧವನ್ನು ಹಾಳು ಮಾಡಬಲ್ಲದು. ಬ್ರಹ್ಮಾಂಡವು ನೀವು ಯಾವ ರೀತಿಯ ಶಕ್ತಿಯನ್ನು ಹೊರಸೂಸುತ್ತೀರೋ ಅದನ್ನೇ ನಿಮಗೆ ಮರಳಿ ನೀಡುತ್ತೆ. ಆದ್ದರಿಂದ ಯಾವಾಗಲೂ ಧನಾತ್ಮಕವಾಗಿರಿ. ನಿಮ್ಮೊಳಗಿನ ಆತ್ಮಬಲವನ್ನು ಹಂಚಿಕೊಳ್ಳಿ. ಜೀವನದಲ್ಲಿ ಕಳೆದುಕೊಂಡವರ ಬಗ್ಗೆ ಚಿಂತಿಸುವ ಬದಲು ಸಿಗಲಿರುವ ಹೊಸ ಜೀವನದ ಬಗ್ಗೆ ಕನಸು ಕಾಣಿ. ನೀವು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಕಂಡಾಗ ಅಥವಾ ನೀವು ಈ ಪ್ರಕಾಶಮಾನವಾಗಿ ಮಿಂಚಿದಾಗ ಜನರು ತಾವಾಗಿಯೇ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಈ ಮುಂದಿನ 3 ರಿಂದ 5 ದಿನಗಳಲ್ಲಿ ಒಂದು ಸ್ಪಷ್ಟವಾದ ಮುನ್ಸೂಚನೆ ನಿಮಗೆ ದೊರೆಯಲಿದೆ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳಿ. ಅಂತರಾತ್ಮವು ಕಾಯಲು ಕೇಳಿದರೆ ತಾಳ್ಮೆಯಿಂದ ಇರಿ, ಮುಂದುವರಿಯಲು ಹೇಳಿದರೆ ಧೈರ್ಯದಿಂದ ಮಾಡಿ. ಸಂಬಂಧಗಳ ವಿಚಾರದಲ್ಲಿ ಈ ಹಂತವು ನಿರ್ಣಾಯಕವಾಗಿದೆ. ಇಲ್ಲಿ ಭ್ರಮೆಗೆ ಜಾಗವಿಲ್ಲ, ಕೇವಲ ಸತ್ಯಕ್ಕೆ ಮಾತ್ರ ಸ್ಥಾನ. ಸತ್ಯವು ಕಹಿಯಾಗಿದ್ದರೂ ಅದು ನಿಮ್ಮನ್ನು ಭವಿಷ್ಯದ ಸಂಕಷ್ಟದಿಂದ ಮುಕ್ತಗೊಳಿಸುತ್ತೆ. ಒಂದು ವೇಳೆ ಸಂಗಾತಿಯು ಮೌನವಾಗಿದ್ದರೆ ಆ ಮೌನದ ಅರ್ಥವನ್ನು ತಿಳಿಯಲು ಪ್ರಯತ್ನಿಸಿ. ಪ್ರೀತಿ ಎಂದರೆ ಕೇವಲ ಒಟ್ಟಿಗಿರುವುದಲ್ಲ, ಒಬ್ಬರನ್ನೊಬ್ಬರು ಗೌರವಿಸುವುದು. ಸಂಬಂಧದಲ್ಲಿ ಗೌರವ, ತಾಳ್ಮೆ ಮತ್ತು ಸತ್ಯ ಈ 3 ಇದ್ದರೆ ಯಾವುದೇ ಶಕ್ತಿ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಒಂದು ಸಂಕಲ್ಪ ಮಾಡಿ, ನಾನು ನನ್ನ ಗೌರವವನ್ನು ಎಂದಿಗೂ ಯಾರಿಗಾಗಿಯೂ ಬಿಟ್ಟುಕೊಡಲ್ಲ. ನನ್ನ ಪ್ರೀತಿ ಸತ್ಯವಾಗಿದ್ದರೆ ಅದು ನನ್ನನ್ನು ಹುಡುಕಿಕೊಂಡು ಬರಲಿದೆ ಎಂದು ದೃಢವಾಗಿ ನಂಬಿ. ಈ ಒಂದು ಪ್ರೇಮದ ಕತೆ ಇಲ್ಲಿಗೆ ಮುಗಿಯೋದೇ ಇಲ್ಲ. ಇದು ಕೇವಲ ಹೊಸ ಅಧ್ಯಾಯದ ಒಂದು ಆರಂಭ. ನಿಮ್ಮ ನಗು, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಈ ಸಚ್ಚಾರಿತ್ರ್ಯವೇ ನಿಮ್ಮನ್ನು ಸುಖದ ಕಡೆಗೆ ಕರೆದೊಯ್ಯಲಿದೆ. ಬ್ರಹ್ಮಾಂಡದ ಮೇಲೆ ಭರವಸೆ ಇರಲಿ. ಶುಭ ಕಾಲವು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಆಶಾವಾದಿಯಾಗಿರಿ ಯಾವಾಗಲೂ. ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ಭಾವನಾತ್ಮಕ ಭೂಕಂಪ ಅನ್ನದೇ ಸಂಭವಿಸುತ್ತೆ. ಇದು ಕೇವಲ ಸಾಮಾನ್ಯ ಸಮಯವಲ್ಲ. ಈ ಲವ್ ಲೈಫ್ನಲ್ಲಿ ಇದುವರೆಗೂ ನೀವು ಕಾಣದಂತಹ ದೊಡ್ಡ ತಿರುವು ಈಗ ಬರಲಿದೆ. ಈ ಕ್ಷಣವು ನಿಮ್ಮ ಅದೃಷ್ಟದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನೇನು ಘಟಿಸಲಿದೆ ಅದು ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಆಳವಾಗಿ, ಪವಾಡ ಸದೃಶ್ಯವಾಗಿ ಮತ್ತು ಭಾವನಾತ್ಮಕವಾಗಿ ಇರಲಿದೆ. ಹಾಗಾಗಿ ನಿಮ್ಮ ಈ ಒಂದು ಪ್ರೇಮ ಜೀವನದ ಬಾಗಿಲನ್ನು ಈ 3 ದೊಡ್ಡ ಸುಖದ ಸುದ್ದಿಗಳು ತಟ್ಟಲಿವೆ. ನಿಮ್ಮ ಸಂಬಂಧದ ಸ್ವರೂಪವನ್ನೇ ಇದು ಬದಲಿಸಿ ಬಿಡುತ್ತೆ. ಆದ್ದರಿಂದ ಈ ಸಂದೇಶವನ್ನು ನೀವು ಸ್ಕ್ರಿಪ್ಟ್ ಮಾಡ್ದಲೇ ನೋಡಿದ್ರೇ ಅರ್ಥ ಆಗೋದು. ಹಾಗಾಗಿ ನೀವು ನಿಮ್ಮ ಪ್ರೀತಿಗಾಗಿ ಮೀಸಲಾಗಿ ಇಡಿ ಸಮಯ. ಇಂದು ಪೂರ್ತಿ ದಿನ ಈ ನಕಾರಾತ್ಮಕ ವಿಚಾರಗಳಿಂದ ದೂರವಿರಿ ಮತ್ತು ನಿಮ್ಮ ಹೃದಯ ಹೇಳಿದಂತೆ ಕೇಳಿ. ಏಕೆಂದರೆ ಮುಂಬರುವ ಸಮಯದಲ್ಲಿ ಕೆಲವು ಸತ್ಯಗಳು ಅನಾವರಣಗೊಳ್ಳಲಿವೆ. ಯಾರದೋ ಸಚ್ಚಾ ಪ್ರೇಮ, ಅಡಗಿರುವ ಭಾವನೆಗಳು ಮತ್ತು ಕೆಲವರ ಅಸಲಿ ಮುಖವಾಡಗಳು ಕಳಚಿ ಬೀಳಲಿವೆ. ಯಾರು ನಿಮ್ಮನ್ನು ಮನಸ್ಸಾರೆ ಪ್ರೀತಿಸಿದ್ದಾರೋ ಅವರು ನಿಮ್ಮ ಮುಂದೆ ಬರುತ್ತಾರೆ ಮತ್ತು ಯಾರು ಕೇವಲ ನಾಟಕ ಮಾಡುತ್ತಿದ್ದಾರೋ ಅವರ ಬಣ್ಣ ಬಯಲಾಗಲಿದೆ. ಭೋಲೆನಾಥ ನಿಮಗೆ ಎಲ್ಲವೂ ಕರುಣಿಸುತ್ತಾನೆ. ಈ ಮುರಿದು ಹೋದ ಸಂಬಂಧಗಳನ್ನು ಜೋಡಿಸಬಹುದು, ದೂರಾದ ಸಂಗಾತಿಯನ್ನು ಮತ್ತೆ ಹತ್ತಿರ ತರಬಹುದು. ಆದರೆ ಎಚ್ಚರಿಕೆಯ ಅಗತ್ಯ ಇಲ್ಲಿ.
ಈ ಮುಂದಿನ 7 ದಿನಗಳಲ್ಲಿ ನೀವು ಪ್ರೀತಿಯ ವಿಷಯದಲ್ಲಿ 3 ತಪ್ಪುಗಳನ್ನು ಮಾಡಲೇಬಾರದು. ನಿಮ್ಮ ಸಂಗಾತಿಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಮೌನವು ಅವರನ್ನು ನಿಮ್ಮಿಂದ ಶಾಶ್ವತವಾಗಿ ದೂರ ಮಾಡಬಹುದು. 3ನೇ ವ್ಯಕ್ತಿಯ ಮಾತುಗಳನ್ನು ಕೇಳಲೇಬಾರದು. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸಂಬಂಧದಲ್ಲಿ ವಿಷವನ್ನು ಹಾಕಲು ಕಾಯುತ್ತಿದ್ದಾರೆ. ಸಿಟ್ಟಿನಲ್ಲಿ ಸಂಬಂಧವನ್ನು ಮುರಿಯುವ ಬೆದರಿಕೆ ಹಾಕಬೇಡಿ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಶಾಶ್ವತವಾಗಿ ಉಳಿದುಬಿಡುವ ಸಾಧ್ಯತೆ ಇದೆ. ಈ 3 ತಪ್ಪುಗಳಿಂದ ದೂರವಿದ್ದರೆ ನಿಮ್ಮ ಜೀವನದಲ್ಲಿ ಪವಾಡ ಅನ್ನೋದು ಖಚಿತ. ನಿಮ್ಮ ಪ್ರೇಮ ಜೀವನವು ಬಹಳಷ್ಟು ಏರಿಳಿತಗಳನ್ನು ಕಂಡಿದೆ. ನೀವು ಕಾಯ್ತಿದ್ದೀರಿ, ನೋವನ್ನು ನುಂಗಿದ್ದೀರಿ ಮತ್ತು ಒಂಟಿತನವನ್ನು ಅನುಭವಿಸಿದ್ದೀರಿ. ಆದರೆ ಈಗ ಆ ಕಷ್ಟದ ಕಾಲ ಮುಗಿಯುತ್ತಿದೆ. ಶನಿದೇವನ ದೃಷ್ಟಿ ಬದಲಾಗಿ ಶನಿದೇವನೇ ಈಗ ನಿಮ್ಮನ್ನು ಸಚ್ಚಾ ಪ್ರೇಮಕ್ಕೆ ಹತ್ತಿರ ಮಾಡಲಿದ್ದಾರೆ. ಗಮನವಿಟ್ಟು ಕೇಳಿ. ಮುಂದಿನ 48 ಗಂಟೆಗಳ ನಂತರ ಒಬ್ಬ ವ್ಯಕ್ತಿಯ ಅಸಲಿ ಮುಖ ನಿಮ್ಮ ಮುಂದೆ ಬರಲಿದೆ. ಯಾರನ್ನು ನೀವು ನಿಮ್ಮವರು ಎಂದು ನಂಬಿದ್ರೋ ಅವರು ದೂರಾಗಬಹುದು ಮತ್ತು ಯಾರು ದೂರವಿದ್ದರೋ ಅವರು ಹೃದಯಕ್ಕೆ ಹತ್ತಿರವಾಗಬಹುದು. ಅದಕ್ಕೆ ನೀವು ಹೆದರಬೇಡಿ. ಇದು ಪ್ರೀತಿಯ ಶುದ್ಧೀಕರಣದ ಈ ಒಂದು ಪ್ರತಿಕ್ರಿಯೆ. ದೇವರು ನಿಮ್ಮ ಜೀವನದಿಂದ ಈ ನಕಲಿ ಜನರನ್ನು ತೆಗೆದುಹಾಕಿ ಅಸಲಿ ಪ್ರೀತಿಯನ್ನು ಪ್ರತಿಷ್ಠಾಪಿಸುತ್ತಿದ್ದಾರೆ. ಒಂದು ವೇಳೆ ನಿಮಗೆ ಈ ಕೆಲವು ಸಂಕೇತಗಳು ಕಂಡುಬಂದರೆ ನಿಮ್ಮ ಅದೃಷ್ಟ ಕುಲಾಯಿಸಿದರೆ ಎಂದರ್ಥ. ಹಠಾತ್ ಹಳೆಯ ಈ ಒಂದು ಪ್ರೀತಿಯ ನೆನಪಾಗುವುದು, ಯಾರಿಂದಲಾದರೂ ಆದೇಶ, ಸಂದೇಶ, ಕರೆ ಬರುವುದು, ಕನಸಿನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಕಾಣಿಸಿಕೊಳ್ಳುವುದು ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸು ಭಾರವಾಗುವುದು. ಇದೆಲ್ಲವೂ ಬ್ರಹ್ಮಾಂಡವು ನಿಮ್ಮ ಪ್ರೇಮ ಜೀವನದ ಸಂಚಲನ ಮೂಡಿಸುತ್ತಿದೆ ಎಂಬುದಕ್ಕೆ ಸಾಕ್ಷಿ. ಮುಂದಿನ ಈ ದಿನಗಳಲ್ಲಿ ನಿಮ್ಮ ಪಾಲಿಗೆ ಬಂಗಾರದಂತ ಆಗಲಿದೆ. ನಿಂತು ಹೋದ ಸಂಬಂಧಗಳು ಮುಂದೆ ಸಾಗುತ್ತವೆ. ಬ್ರೇಕಪ್ ಆಗಿದ್ದವರಿಗೆ ಮತ್ತೆ ಒಂದಾಗುವ ಅವಕಾಶ ಸಿಗುತ್ತೆ. ಒಂಟಿಯಾಗಿರುವವರಿಗೆ ಹೊಸ ಸಂಗಾತಿ ಸಿಗ್ತಾರೆ. ನಿಮ್ಮನ್ನು ಯಾರು ನಿರ್ಲಕ್ಷಿಸಿದ್ದರೋ ಅವರೇ ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ನೆನಪಿರಲಿ, ಪ್ರೀತಿಯಲ್ಲಿ ಅಹಂಕಾರ ತಂದರೆ ಶನಿದೇವನು ದೂರವನ್ನು ಹೆಚ್ಚಿಸುತ್ತಾನೆ. ಆದ್ದರಿಂದ ನೀವು ಎಚ್ಚರವಾಗಿರಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ಶಕ್ತಿಯಲ್ಲಿ ಬದಲಾವಣೆಯಾಗಲಿದೆ. ಯಾರ ಜೊತೆ ಮಾತನಾಡಲು ನೀವು ಹಂಬಲಿಸುತ್ತಿದ್ದೀರೋ ಅವರೇ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ. ಇಲ್ಲಿ ನೀವು ಆತುರ ಪಡಬಾರದು. ಶನಿ ಮತ್ತು ರಾಹು ಮೊದಲು ಪರೀಕ್ಷೆ ಮಾಡಿ ನಂತರ ಫಲ ನೀಡುತ್ತಾರೆ. ಹಾಗಾಗಿ ಯಾರಾದರೂ ವಾಪಸ್ ಬಂದಾಗ ತಕ್ಷಣ ಮನಸ್ಸು ಕೊಡಬೇಡಿ. ಮೊದಲು ಅವರ ಉದ್ದೇಶವನ್ನು ತಿಳಿಯಿರಿ. ಮುಂದಿನ ಈ ಒಂದು ದಿನಗಳಲ್ಲಿ ನಿಮ್ಮ ಜೀವನದ ಈ ಒಂದು ಫೈನಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ. ಈ ಅವಧಿಯಲ್ಲಿ ಈ ಪ್ರಪೋಸ್ ಸಿಗಬಹುದು ಅಥವಾ ಮುಚ್ಚಿಟ್ಟ ಪ್ರೀತಿ ಬಯಲಾಗಬಹುದು. ಈ ಒಂದು ಸಮಯದಲ್ಲಿ ಈ 3 ರೀತಿಯ ಜನರಿಂದ ದೂರವಿರಿ. ನಿಮ್ಮ ಸುಖ ನೋಡಿ ದುಃಖ ಪಡುವವರು, ನಿಮ್ಮ ಸಂಗಾತಿಯ ವಿರುದ್ಧ ನಿಮ್ಮನ್ನು ಎತ್ಕಟ್ಟುವವರು ಮತ್ತು ನಿಮ್ಮ ಮೇಲೆ ಅಸೂಯೆ ಪಡುವವರು. ನಿಮ್ಮ ಸಂಗಾತಿ ನಿಮ್ಮಿಂದ ದೂರವಿದ್ದರೆ ಗಾಬರಿಬೇಡ. ದೂರವಿರುವುದು ಎಂದರೆ ಅಂತ್ಯವಲ್ಲ, ಅದು ಪ್ರೀತಿಯನ್ನು ಗಟ್ಟಿಗೊಳಿಸಲು ಬಂದಿರುವ ಸಂದರ್ಭವಾಗಿರಬಹುದು. ಒಂದು ಗುಪ್ತ ಸಂದೇಹ ಅಂದರೆ ರಹಸ್ಯವೇನೆಂದರೆ, ಒಂದು ವೇಳೆ ರಾತ್ರಿ 2 ರಿಂದ 3 ಗಂಟೆಯ ನಡುವೆ ನಿಮಗೆ ಹಠಾತ್ತನೆ ಎಚ್ಚರವಾಗಿ ಯಾರದ್ದಾದರೂ ಈ ನೆನಪಾದರೆ ತಿಳಿಯಿರಿ, ಆ ವ್ಯಕ್ತಿಯು ನಿಮ್ಮನ್ನು ನೆನೆಯುತ್ತಿದ್ದಾನೆ ಎಂದು. ನಿಮ್ಮ ಹೃದಯಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ ಎಂದರ್ಥ. ಆದರೆ ಪ್ರೀತಿಯಲ್ಲಿ ಸಂಶಯ ಪಡಬೇಡಿ. ಸಂಶಯವು ಗಟ್ಟಿ ಸಂಬಂಧವನ್ನು ಹುಡಿ ಮಾಡುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಪ್ರೀತಿ ಸತ್ಯವಾಗಿದೆ ಎಂದು ಸದಾಕಾಲ ಇರುತ್ತೆ ಎಂದು ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಈ ಒಂದು ಪ್ರೇಮ ಜೀವನವನ್ನು ಗಟ್ಟಿಗೊಳಿಸಲು ಇನ್ನೂ ಸ್ವಲ್ಪ ಪರಿಹಾರಗಳು ಇವೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ 11 ಬಾರಿ ಓಂ ನಮಃ ಶಿವಾಯ ನಮ್ಮ ಪ್ರೇಮವನ್ನು ರಕ್ಷಿಸು ಎಂದು ನೀವು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಪ್ರೇಮವನ್ನು ರಕ್ಷಿಸು ಅಂತ ನೀವು ಒಂದು 11 ಬಾರಿ ಇಲ್ಲಾಂದರೆ 21 ಬಾರಿ ನೀವು ಹೇಳ್ಕೋಬೇಕಾಗುತ್ತೆ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಿ. ಪ್ರತಿ ಶುಕ್ರವಾರ ದೇವಿಗೆ ಕೆಂಪು ಹೂವನ್ನು ಅರ್ಪಿಸಿ. ನಿಮ್ಮ ಸಂಗಾತಿಗಾಗಿ ಬೇಡಿಕೊಳ್ಳಿ. ಈ ಸೋಮವಾರದ ರಾತ್ರಿ ಚಂದಿರನನ್ನು ನೋಡಿ ನಿಮ್ಮ ಸಂಗಾತಿಯ ಹೆಸರನ್ನು 21 ಬಾರಿ ಜಪಿಸಿ. ಪ್ರತಿ ಶನಿವಾರ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ನಿಮ್ಮ ಪ್ರೇಮ ಜೀವನದ ಸಮಯದ ರೇಖೆ ಹೀಗಿದೆ. 48 ಗಂಟೆಗಳಲ್ಲಿ ಮೊದಲ ಸಂಕೇತ ಸಿಗಲಿದೆ. 7 ದಿನಗಳಲ್ಲಿ ಸಂಪರ್ಕ ಏರ್ಪಡಲಾಗಿದೆ. 21 ದಿನಗಳಲ್ಲಿ ಸ್ಪಷ್ಟತೆ ಸಿಗಲಿದೆ. 60 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬರುತ್ತೆ. ಮುಂದಿನ 1 ವರ್ಷದ ಒಳಗೆ ಸಂಬಂಧವು ಶಾಶ್ವತ ಬಂಧವಾಗಿ ಬದಲಾಗಲಿದೆ.
ಬ್ರೇಕಪ್ ಆದವರ ಜೀವನದಲ್ಲಿ ಮುಂದಿನ 30ರಿಂದ 60 ದಿನಗಳಲ್ಲಿ ಹಳೆಯ ಸಂಗಾತಿ ಯಾವುದಾದರೂ ನೆಪ ಹೂಡಿ ವಾಪಸ್ ಬರೋದು. ಆದರೆ ಅವರನ್ನು ಒಪ್ಪಿಕೊಳ್ಳುವ ಮುನ್ನ ನಿಮ್ಮ ಆತ್ಮಗೌರವದ ಬಗ್ಗೆ ಸ್ವಲ್ಪ ನೀವು ಯೋಚಿಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.